ಗಾಯ್ತು ಇವತ್ತು ಸಂಡೇ ಬೇರೆ. ಸಂಡೇ ಬಂದ್ಬಿಟ್ಟು ಅದರ ಬೇಜಾರು, ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಏನೋ ಗೊತ್ತಿಲ್ಲ, ಟೈಮ್ ಸ್ಪೆಂಡ್ ಮಾಡೋದೇ ಕಷ್ಟ. ನೋಡು, ನಮ್ಮ ರೂಮಲ್ಲಿರೋದೇ 3 ಜನ ಇದ್ದೀವಿ ಅಷ್ಟೇ. ಮುಂಚೆ ಅಂದರೆ ಎಕ್ಸಾಮ್ ಟೈಮಲ್ಲಿ ಇದ್ದಾಗ ಫ್ರೆಂಡ್ಸ್ ಎಲ್ಲ ಬರ್ತಿದ್ರು, ಸ್ವಲ್ಪ ಭಾಳ ಜನ ಇರ್ತಿದ್ವಿ ರೂಮಲ್ಲಿ, ಅವಾಗೆ ಬೋರ್ ಆಗ್ತಿದ್ದಿಲ್ಲ. ಇವಾಗ ಬೇಜಾರು ಸಂಡೇ. ಮಾಮೂಲಿ ವೀಕ್ ಡೇಸಲ್ಲಿ ಕಾಲೇಜ್ ಹೋಗ್ತಿರ್ತೀವಿ, ಈವ್ನಿಂಗ್ ಕಾಲೇಜಿಂದ ವಾಪಸ್ ಬರ್ತೀವಿ, ಬೋರ್ ಏನು ಅನಿಸಲ್ಲ. ಇವಾಗ ಬೆಳಗಿಂದ ಮಾರ್ನಿಂಗಿಂದ ಈವ್ನಿಂಗ್ ನೈಟ್ ತನಕ ಟೈಮ್ ಪಾಸ್ ಮಾಡಬೇಕಲ್ಲ, ಅದೇ ಬೇಜಾರು. ಎದ್ದು ಸುಮ್ಮನೆ ವಾಕ್ ಮಾಡ್ತೀನಿ ಅಷ್ಟೇ. ಬರೋದು ನಾನು ಟೈಮ್ ಅಲ್ಲ ಮರ, ಸ್ವಲ್ಪ ತಿನ್ಕೊಂಬರೋದು ಬಾ. ಹೇಗೆ ಮಧ್ಯಾಹ್ನ ಊಟ ಮಾಡ್ತೀಯಾ? ಸರಿ ನಾವು ಹೋಗ್ಬರ್ತೀವಿ. ಏನ ಒಂಥರ ಆಗುತ್ತೆ ಗಾಯ್ಸನಕ್ಕೆ. ಏನಿಲ್ಲ, ಅದು ನನ್ನ ಫ್ರೆಂಡ್ ಬರಲ್ಲಂತೆ, ನಾ ಇಬ್ಬರು ಒಬ್ಬರು ಟಿಫನ್ ಮಾಡೋಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಮಾಡಲೇಬೇಕು, ಆದರೆ ನಾವು ಮನೇಲಿದ್ದಾಗ ಹೆಂಗೆ ಮಾಡ್ತಿದ್ವಿ ಹೇಳು? ಉಪ್ಪಿಲ್ಲ, ಕಾರಿಲ್ಲ, ಬೈತಿದ್ವಿ. ಇವಾಗ ಬ್ಯಾಚುಲರ್ಸ್ ನಿಜವಾಗ್ಲೂ ಗೊತ್ತಾಗುತ್ತೆ. ಇವತ್ತು ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ಬ್ಯಾಚುಲರ್ಸ್ ಇರೋರಿಗೆ ಗೊತ್ತು ಕಷ್ಟ ಹೆಂಗೆ ಅಂತ. ಕಷ್ಟ ಅನ್ನೋಕ್ಕೆ ಒಂಥರ ಫನ್ನು ಇರುತ್ತೆ, ಒಂಥರ ಕಷ್ಟನೇ ಇರುತ್ತೆ. ಒನ್ ಡೇ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅಡುಗೆ ಆಗಲಿ ಊಟ ಆಗಲಿ, ಆಮೇಲೆ ಟೈಮ್ ಸ್ಪೆಂಡ್ ಮಾಡೋದು ಫ್ರೆಂಡ್ಸ್ ಜೊತೆ, ಬಟ್ಟೆ ತೊಳ್ಕೊಳೋದು, ನಮಗೆಲ್ಲ ನಾವೇ ಮಾಡ್ಕೊಬೇಕಲ್ಲ. ಒಂಥರ ಕಷ್ಟ, ಒಂಥರ ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ ಅಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ ಬರ್ರಿ. ಬಿಸಿ ಬೇಳೆ ಬಾತ್. ನಮ್ಮ ಹುಡುಗ ಯತೀಶ ಈಗ ಒಂದು ಅರ್ಧ ಗಂಟೆಯಿಂದ ಬಂದ. ಅವನು ಭಾಳ ರೇರು, ಭಾಳ ಬ್ಯುಸಿ ಪರ್ಸನ್ ಅವನು. ಅವನ ಜೊತೆ ಕುಳ್ಳ ನನ್ನ ಮಗ. ಕುಳ್ಳ ಹುಡುಗರು ಫುಲ್ಲು ಫನ್ ಮಾಡ್ತಿದ್ದಾರೆ. ಎಲ್ಲ ಬ್ಯುಸಿ ಫುಲ್ಲು. ಹಂಗೆ ಟೈಮ್ ಪಾಸ್ ಮಾಡ್ಬೇಕಲ್ಲ, ಭಾನುವಾರ ಅಂದರೆ ಹಂಗೆ ಏನು ಮಾಡೋಂಗಿಲ್ಲ. ನೋಡ್ರಿ, ನಾನು ಮಧ್ಯಾಹ್ನ ಏನಕ್ಕ ಊಟಕ್ಕೂ ಮಧ್ಯಾಹ್ನ ಊಟ ಮಾಡ್ಕೊಂಡಿಲ್ಲ, ಹೊರಗೆ ಹೋಗಿದ್ವಿ. ಅದು ವೀಡಿಯೋ ಮಾಡ್ಕೊಬೇಕಿತ್ತು. ನಾನು ವ್ಲಾಗ್ ಎಡಿಟ್ ಮಾಡ್ಕೊತ ಮಾಡ್ತೆ. ಇವಾಗ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋದು. ಹೊಂಟೆ ಹಂಗೆ ನೀರು ಕುಡಿಯ ಪಾಪ, ಕುಡಿಯೋಜ ಇರಲಿ, ಕುಡಿಯೋಜ ಏನೋ ಅಲ್ಲ. ಅದೇ ತೋರಿಸಿ ಬಿಡೋ, ಎಲ್ಲ ತೋರಿಸಿನಿ. ನೀನು ಮಧ್ಯೆ ಮುಖ ಮುಚ್ಕೊಂತೀಯ, ಎಲ್ಲ ತೋರಿಸಿನಿ. ಕಟ್ ಮಾಡ್ತೀನಿ. ಹೊಂಟೆ ಅಜ ಏಕೆ? ಹಾಂ, ಅದು ಯಾರಕ್ಕಂತಾರೆ ಅವ್ರದ್ದು, ಯಾರಕ್ಕಂತಾರೆ ಅವ್ರದ್ದು. ನೀನಿರೋ ಅಂತೆ ನಮ್ಮ ಹುಡುಗ ಹೋಗ್ತಾನೆ. ನಾನು ಎಲ್ಲಿಗೆ ಹೋಗ್ತಿಲ್ಲ, ಇವತ್ತು ಹೋಗ್ತಾನೆ ಅಷ್ಟೇ, ಎಲ್ಲಿ ಹೋಗಲ್ಲ, ಇವತ್ತು ಹೋಗ್ತಾನೆ. ಬಾಯ್ ಅಜ್ಜ. ಬಾಯ್. ನಮ್ಮ ಹುಡುಗ ಟೀ ಮಾಡಜ ಬೇಗ, ತಲೆ ನೋವ್ತೈತೆ. ಮಾಡಜ ಬೆಳಗಿಂದ ಬ್ಲಾಗ್ ಎಡಿಟ್ ಮಾಡಿ ತಲೆ ಕೆಟ್ಟೋಯ್ತು. ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಹಂಗೆ ಅಂದರೆ ಅಭ್ಯಾಸ ಇಲ್ವಲ್ಲ ಸ್ಟಾರ್ಟಿಂಗಿನು, ಹಂಗಾಗಿ ಸ್ವಲ್ಪ ಸ್ಟ್ರೆಸ್ ಆಗ್ತಾಯಿತ್ತು ಅಷ್ಟೇ ಭಾಳ. ಫೋನ್ ನೋಡಿ ಜಾಸ್ತಿ ಏನಿಲ್ಲ. ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನಾನು ತಮ್ಮನೇಲಿ ಎಡಿಟ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಹುಡುಗ ಅಲ್ಲೇ ಟೀ ಮಾಡಿ ಸೋಸ್ತಾ ಇದ್ದಾನೆ.
ಯಪ್ಪ ನಿಜವಾಗ್ಲೂ ಸಂಡೇ ಹೆಂಗೆ ಕಳಿಬೇಕಂತಲೇ ಗೊತ್ತಾಗ್ತಿಲ್ಲ. ಯಪ್ಪ ನಿಜವಾಗ್ಲೂ ಸಂಡೇ ಹೆಂಗೆ ಕಳಿಬೇಕಂತಲೇ ಗೊತ್ತಾಗ್ತಿಲ್ಲ. ಹೋಗಕ್ಕೆ ಬೋರ್ ಬೇಜಾರು. ಟೈಮಲ್ಲಿ 8:15 ವ್ಲಾಗ್ ಮಾಡೋಕ್ಕೂ ಏನು ಮಾತಾಡೋದು ಏನಿಲ್ಲ. ವ್ಲಾಗ್ ಮಾಡೋಕ್ಕೂ ಏನು ಕಂಟೆಂಟ್ ಇಲ್ಲ. ಏನು ಭಾನುವಾರ ಬಂತು ಅಂದರೆ ಹುಡುಗರು ಇದ್ದರೆ ಏನು ಬೋರ್ ಆಗೋಲ್ಲ. ಹುಡುಗರು ಇಲ್ಲ ಅಂದರೆ ಸಖತ್ ಬೋರ್ ಆಗಿಬಿಡುತ್ತೆ. ನಮ್ಮ ಹುಡುಗ ಅಡುಗೆ ಮಾಡ್ತಾವನೆ ರೆಡಿ. ಹುಡುಗ ಅಡುಗೆ ಮಾಡ್ತಾವನೆ ಆಲ್ರೆಡಿ. ಇಲ್ಲಿ ಬೇಳೆ ಬೇಯಿಸೋಕೆ ಇಟ್ಟಿದ್ದಾನೆ. ಬೇಳೆ ಸಾಂಬಾರು ಮಾಡಿ ಮಚ್ಚ ಮುದ್ದೆ ಮಾಡ್ತೀಯಾ? ಮುದ್ದೆ ಮಾಡಿ ಅನ್ನ ಮಾಡಿ. ಇವತ್ತು ಮುದ್ದೆ ಮಾಡೋಣ ಅಂತ. ದಿನ ಅನ್ನ ಮಾಡೋದು ಬೇಡ, ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದು ನೋಡೋಣ. ಮುದ್ದೆ ಮಾಡ್ತಿರೋದಕ್ಕೆ ಅನ್ನ ಕಮ್ಮಿ ಮಾಡಿದ್ದೀವಿ. ಸ್ವಲ್ಪ ಮುದ್ದೆ ಊಟ ಮಾಡ್ತೀವಲ್ಲ ಅದಕ್ಕೆ ಅನ್ನ ಸ್ವಲ್ಪ ಕಮ್ಮಿ. ಗಾಯ್ಸ್ ಒಗ್ಗರಣೆ ರೆಡಿ ಆಗಿ ಗಾಯ್ಸ್ ಸಾಂಬಾರನ್ನ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾನೆ ಫುಲ್ಲು. ಬೇಳೆ ಸಾರಿ ಅಲ್ಲ ಇಲ್ಲೇ ಒಗ್ಗರಣೆ ಅಂತೀನಿ. ಬೇಳೆನ ಸ್ಮ್ಯಾಶ್ ಮಾಡ್ಕೊಂಡಿದ್ದಾನೆ ಬೇಯಿಸ್ಬಿಟ್ಟು ಕುಕ್ಕರ್ನಲ್ಲಿ. ಇಲ್ಲಿ ಒಗ್ಗರಣೆ ಹಾಕ್ತಿದ್ದಾನೆ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ತದ್ಕೊಂಡು, ಆಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗೋ ತನಕ ರೋಸ್ಟ್ ಮಾಡ್ಕೊಬೇಕು. ಈಗ ಕ್ಯಾಪ್ ಮುಚ್ತಿದ್ದಾನೆ. ಈಗ ಮೇಲಿಟ್ಟ. ಈಗ ಮತ್ತೆ ಅಲ್ಲಾಡಿಸ್ತಿದ್ದಾನೆ ಹಿಂಗೆ 98 ಡಿಗ್ರಿಯಲ್ಲಿ 25 ಟೈಮ್ಸ್ ಪರ್ ಮಿನಿಟ್ ಅಲ್ಲಾಡಿಸ್ಬೇಕು. ಹಿಂಗೆ ಒಯ್ಬೇಕು, ಈ ಥರ ಒಯ್ಬೇಕು. ಅಷ್ಟೇ. ಈ ಥರ ಒಯ್ಬೇಕು, ಅದನ್ನ ಚೆಲ್ಬೇಕು, ಇದರಲ್ಲಿ ಉಣ್ಬೇಕು. ಸಾಂಬಾರು ಅವ್ನು ಬಿಟ್ಟರೆ ಅಡುಗೆ ಅವ್ನು ಬಿಟ್ಟರೆ ನಾನೇ ಮಾಡೋದು. ಟೆನ್ಷನ್ ತಗೊಂಡ್ಬಿಟ್ರೆ ನಮ್ಮ ಮೇನ್ ಶೆಫ್ ಇವನೇ. ಅವ್ನಿಗೇನೋ ಬೋರ್ ಆದಾಗ ನಾನು ಮಾಡ್ತೀನಿ. ಒಂದೊಂದ್ಸಲ ಬೋರ್ ಆಗುತ್ತೆ. ಇವತ್ತು ಬೆಳಿಗ್ಗೆನೂ ಮಾಡಲಿಲ್ಲ, ಮಧ್ಯಾಹ್ನನೂ ಮಾಡಲಿಲ್ಲ. ಹಂಗೆ ಬೋರ್ ಆಗುತ್ತೆ ಒಂದ್ಸಲ. ಏನು ಮಾಡೋಂಗಿಲ್ಲ. ಅನ್ನ ಮಚ್ಚ ನನ್ನ ಪ್ರಕಾರ ಕಮ್ಮಿ ಆಗುತ್ತೆ. ಮುದ್ದೆ ಮಾಡ್ತೀವಿ ಹೌದು, ಬಟ್ ಕಮ್ಮಿ ಆಗುತ್ತೆ ಅನಿಸ್ತೈತೆ. ಹೌದಾ? ಮುದ್ದೆ ತಲೆ ಮೇಲೆ ಅನ್ನ ಮಾಡ್ಬೇಕಜ. ಮುದ್ದೆ ತಲೆ ಮೇಲೆ ಅನ್ನ ಉಣ್ಬೇಕಿಲ್ಲ ಅಂದರೆ ಉಣ್ಬೇಕು ಸ್ವಲ್ಪನಾದ್ರು. ಸಾಂಬಾರು ರೆಡಿ ಆಗ್ತಿದೆ. ನೆಕ್ಸ್ಟ್ ಸಾಂಬಾರು ಆದಮೇಲೆ ಮಚ್ಚ ಸೀದಾ ಇದು ಮುದ್ದೆ. ಹೆಸರಿಡ್ತೀಯ ಮುದ್ದೆಗೆ? ಮುದ್ದೆಗೆ ಹೆಸರಿಡು. ಹಳ್ಳಿ ಭಾಷೆಯಲ್ಲಿ ಹೆಸರಿಡಬೇಕು ಅಂತಾರೆ. ಮುದ್ದೆಗೆ ಹೆಸರಿಟ್ಟೆ ಅಂದರೆ ಪಾತ್ರೆಯೊಳಗೆ ನೀರು ಹಾಕಿ ರಾಗಿ ಹಿಟ್ಟು ಹಾಕ್ಬಿಟ್ಟು ಕಲಸೋದು ಅಲ್ಲಜ? ಬಾಯ್ಲ್ ಮಾಡೋದು ಅಷ್ಟೇ. ಅದಕ್ಕೆ ಮುದ್ದೆಗೆ ಹೆಸರಿಟ್ಟೆ ಅಂತ ಹೇಳ್ತಾರೆ. ಹಾಂ ಸಾಕು ಬಿಡೋದು, ಜಾಸ್ತಿ ಹಾಕ್ಬಿಡು. ಸಾಕು. ಅಯ್ಯೋ ಇದು ಹಾಕ್ಬಿಡ ಮರ್ಯಾ. ಹಾಕಿಲ್ಲ ಒಂದೊತ್ತಿಗೆ ಆರಾಮಾಗುತ್ತೆ. ಸಾಕು ಬಿಡು. ಅದು ಕುದೀಲಿ, ಅನ್ನ ತೆಗಿಲಿ. ಅನ್ನ ತೆಗೆದು ಮುದ್ದೆ ಗಿಡತ್ಲ. ಗೈಸ್ ಯಾಕೋ ನಗು ಬಂದು ಕಣಜ. ಮುದ್ದೆಗೆ ಹೆಸರು ಹಾಕಿದ್ದೀನಲ್ಲಜ. ಈಗ ಏನು ಮಾಡಿ ಕರೆಕ್ಟಾಗಿ ಹೇಳೋದು ಮುದ್ದೆ ಮಾಡೋಕ್ಕೆ? ನೀರಿಗೆ ಹಿಟ್ಟಾಕಿ ಅಂದರೆ ಇದು ಕೈ ಆಡ್ತಿರ್ಬೇಕಲ್ಲ, ಹಿಂಗೆ ಬಿಟ್ಟರೆ ಗಂಟಾಗ್ತವೆ ಫುಲ್ಲು. ಕೈ ಆಡಬೇಕು. ನೀರು ಹಾಕ್ಬಿಟ್ಟು ಹಿಟ್ಟಾಕಿದೆ ಅಷ್ಟೇ. ಒಬ್ರಿಗೆ ಎಷ್ಟು ಹಿಟ್ಟು ಹಾಕ್ಬೇಕು? ಒಬ್ಬರಿಗೆ ಒಂದು ಮುದ್ದೆ ಮಾಡ್ಬೇಕಂದ್ರೆ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ. ಒಂದು ಲೋಟ ಹಾಕಿದ್ರೆ ಸಾಕು. ಮಜ ಹಿಟ್ಟೆಷ್ಟು ಹಾಕ್ಬೇಕು ಗೊತ್ತಿಲ್ಲ. ಹಾಂ, ನೀರು ಒಂದು ಲೋಟ ಹಾಕಿದ್ರೆ ಸಾಕು. ಆಮೇಲೆ ಗಟ್ಟಿಗೆ ಆಗೋಷ್ಟು ಹಿಟ್ಟು ಹಾಕಿದ್ರೆ ಹಾಕ್ಬೇಕು. ಆಮೇಲೆ ಎಷ್ಟು ಬೇಕಷ್ಟು ಹಾಕೊಬೋದಲ್ಲ? ಈಗ ಇದಕ್ಕೊಂದು ಸ್ವಲ್ಪ ಗಟ್ಟಿಗೆ ಆಗೋಷ್ಟು ಒಂದಿಷ್ಟು ಹಾಕಬೇಕು. ಒಂದು ಅರ್ಧ ಬೌಲ್ ಹಾಕಿದ್ರೆ ಮುಗೀತು. ಸ್ವಲ್ಪ ನೀರು ಹಾಕೊಂಡು ಎಷ್ಟು ಬೇಕಷ್ಟು ರಾಗಿ ಹಿಟ್ಟು ಹಾಕೊಂಡು ಒಂದು 3 ಲೋಟ, ಒಬ್ಬರಿಗೆ 1 ಲೋಟ ನೀರು ಅಂತ ಹಾಕಿದೀಯ. ಒಂದು 3 ಲೋಟ, 3 ಜನಕ್ಕೆ 1 ಲೋಟ ನೀರು ಹಾಕೊಂಡು ಹಿಂಗೆ ಕೈ ಆಡ್ತಾನೆ ಇರ್ಬೇಕು. ಯಾವ ಫುಲ್ಲು ಗಟ್ಟಿ ಆಗತ್ತಂಕಲ್ಲ. ಗಟ್ಟಿ ಆಗುತ್ತಾ?
ಹ್ಞೂ ಆದ್ಮೇಲೆ ಹಿಟ್ಟು ಹಾಕ್ಬೇಕು. ಈ ಥರ ಒಂದು ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಗಟ್ಟಿ ಆದಮೇಲೆ ಈ ಮತ್ತೆ ಹಿಟ್ಟು ಹಾಕ್ಬೇಕು, ಫುಲ್ ಹಿಟ್ಟು ಹಾಕಿ ಮತ್ತೆ ಫುಲ್ ಕೂಡಿಸ್ಬೇಕಲ್ಲ. ಇವಾಗ ಕೂಡಿಸ್ತೀನಿ. ಕೂಡಿಸ್ಕೊಳ ಇಷ್ಟ ತನಕ ಆರ್ಚೆ ಆನ್ ಮಾಡಿಲ್ಲ ನಾನು, ಯಾಕೆ ಲೈಟ್ ಬಂದಿಲ್ಲ ಅಂತೀನಿ. ಸೌಂಡ್ ಕಮ್ಮಿ ಇಡು. ಸೌಂಡ್ ಅಲ್ಲ ಸರ್, ಉರಿ ಜಾಸ್ತಿ ಐತಾ? ಹಂಗೆ ಕೂಡ್ತಾನೆ ಇರ್ಬೇಕು ಹಂಗೆ. ಗಂಟೆ ಆಗ್ಬಿಟ್ರೆ ಗಂಟೆ ಆಗಲ್ಲ ಹಿಂಗೆ ಕೂಡ್ತಿದ್ರಿ. ಭಾಳ ಆಗಲಿಲ್ಲ ಮುದ್ದೆ. ಹಾಂ ಉಪ್ಪು ಬರ್ತೈತೆ, ಹೋಗ್ಬೇಕಂತ ಅನ್ನಿಸ್ತೈತೆ ಅಷ್ಟೇ. ಒಳಗೆ ಹೋಗ್ಬೇಕು ಮುಂದೆ ಭಾಳ ಆದ್ರೆ ಉಣ್ಬೇಕು. ಈ ಥರ ಕೂಡಿಸ್ಕೊಂಡು ಆಮೇಲೆ ಮುದ್ದೆ ತೊಟ್ಟದಲ್ಲ ಫುಲ್ಲು ಹಿಂಗೆ ಗಂಟಿಲ್ದಂಗೆ ಕೂಡಿಸ್ಬೇಕು ಫುಲ್ಲು. ಇವಾಗ ಮುದ್ದೆ ಕೂಡಿಸ್ತಿದ್ದಾನೆ. ಮುದ್ದೆ ಕೂಡಿಸಿದ್ದಾಯ್ತು, ಕಟ್ಟಬೇಕಷ್ಟೇ. ಈಗ ಮುದ್ದೆ ಕಟ್ಟಬೇಕು. ಕಟ್ಟ ಮತ್ತು ಅಷ್ಟು ಹೊರಗೆ ಚೆಲ್ಲಿಯ, ಯಾಕೆ ಅಷ್ಟು ಇತ್ಲಾಗ ಹೇಳ್ತಿದೆಯಾ? ಹಾಂ ಏನೋ ಸೌಂಡು? ಏಯ್ ಬರತ್ತು, ಏನಂತ ಸೌಂಡು? ಮತ್ತು ನಾವಂದ್ರೆ ಏನು ನೋಡಲ್ಲ ಹೆಂಗೆ ಮಾಡೋದು. ಕನ್ನಡ ಹಂಗೆ ಅಂತ ಪಳ 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 ಹೊಳಿತೈತಿ ಮುದ್ದೆ ತಿನ್ನಕ್ಕೆ ಮನಸ್ಸೇ ಬರುತ್ತಿಲ್ಲ ನೀವು. ನೋಡು, ಮ್ಯೂಸಿಯಮ್ ಇಡ್ಬೇಕು ಅನ್ಸೈತಿ ತಗೊಂಡೋಗಿ. ಅಷ್ಟೇ ಹಿಂಗೆ ತಗೊಂಡು ಇಷ್ಟು ಪ್ರಕಾಶ ಕಟ್ಟೋದು ಅಷ್ಟೇ, ಏನಿಲ್ಲ. ಸಾಕು, ಅಷ್ಟು ದೋಸೆ ಸೀದಾ ಊಟಕ್ಕೂ ಬರುತ್ತೆ ವಿಡಿಯೋ. ನೈಸ್, ಊಟ ಆಯಿತು. ಊಟ ಮಾಡೋದು ಬ್ಲಾಗ್ ಮಾಡೋದೇ ಮರ್ತೋತು. ಊಟ ಮಾಡೋದು ಇಲ್ಲಾಗೆ ಊಟ ಮಾಡೋದು ಸ್ವಲ್ಪ ಅದು ಬ್ಲಾಗೇ ಮಾಡಲಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪರ್ ಮಾಡ್ಕೊಬೇಕಿತ್ತು. ವೀಡಿಯೋ ಮಾಡ್ಕೊಳ್ಳಲಿಲ್ಲ, ಅದನ್ನ ವೀಡಿಯೋ ಮಾಡ್ಕೊಳೋದು ಮರ್ತೋಯ್ತು. ಈಗ ವಾಕ್ ಹೋಗ್ತೀವಿ ಊಟ ಮಾಡ್ಕೊಂಡು. ಬರೋದಾ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದು ಯಾಕೆ? ಮೇಲೆ ಸೊಳ್ಳೆ ಕೂತಿದ್ರು ಕೂಡ ಮುಂದಕ್ಕೆ ಸಾಂಗ್ ಬರಲ್ಲ ಯಾಕೆ? ನನಗೆ ಸಾಂಗ್ ಗೊತ್ತಿಲ್ಲ, ಇಷ್ಟೇ ಇರೋದು. ಯಾಕೆ ಒಬ್ಬನೇ ಓಡಾಡ್ತದೆ ನಮ್ಮ ಹುಡುಗ. ಡೇಟ್ 29 ಇವತ್ತು. ಈ ವ್ಲಾಗ್ ಮಾಡ್ತಿರೋ ಡೇ ಬಂದ್ಬಿಟ್ಟು ಡೇಟ್ ಸೆಪ್ಟೆಂಬರ್ 29 ಸಂಡೇ. ಮಂಡೇ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಮಂಡೇವು ಏನು ಮಾಡೋಣ ಅಂತ ನೈಟ್ ಅಷ್ಟೇ ಮಾಡ್ಕೊಂಡು ಮಾಡ್ಕೊತೀನಿ. ಓಕೆ ಗೈಸ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.